ಈಗ ನಾನು ಓಡಿಸ್ತಾ ಇರೋಂಥ ಗಾಡಿ ನನ್ನ ಯಾರಾದರೂ ಆಟೋದವ್ರು ಚೇಂಜ್ ಮಾಡಿದ್ರೆ ಆ ಸೀನ್ನ ರೀಕ್ರಿಯೇಟ್ ಮಾಡ್ಬೋದಿತ್ತು. ಗಾಡಿ ತುಂಬಾ ನಿಂಬಲ್ ಆಗಿದೆ, ಆರಾಮಾಗಿ ಓಡಿಸ್ಬೋದು ಈ ಗಾಡಿನ ಯಾವುದೇ ಟ್ರಾಫಿಕ್ ಇದ್ರೂ. ನೋಡಿ ಅಲ್ಲಿ ಸಿಗ್ನಲ್ ಆಲ್ರೆಡಿ ರೆಡ್ ಇದ್ರೂ ಹೆಂಗೆ ಬರ್ತಾರೆ ಅಂದರೆ ಸ್ಟಾಪೇ ಮಾಡಲ್ಲ. ಪಾರ್ಷಾ ಸೂಪರ್ ಕಾರ್ಸ್ ತಗೊಂಡಿರ್ತಾರೆ, ಒಳ್ಳೆ ರೋಡೇ ಇರಲ್ಲ ಅವ್ರಿಗೆ ಓಡಿಸೋದಕ್ಕೆ. ಒಳ್ಳೆ ತಾತ ತೆಗೆದ್ರು ಬೇಕು. ಓಕೆ ಗೈಸ್, ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ದಿಸ್ ಈಸ್ ವೀಕೆಂಡ್ ಇನ್ ಬ್ಯಾಂಗ್ಳೂರ್ ಅಂತ. ಈ ವ್ಲಾಗ್ ಬಂದುಬಿಟ್ಟು ವೀಕೆಂಡ್ಸಲ್ಲಿ ಬ್ಯಾಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡಿ ನಾನು ನಿಮಗೆ ಬ್ಯಾಂಗ್ಳೂರ್ ಬಗ್ಗೆ ಗೊತ್ತಿಲ್ಲದೆ ಇರೋಂಥ ಸ್ವಲ್ಪ ಫ್ಯಾಕ್ಟ್ಸ್ನ ತಿಳಿಸೋದಕ್ಕೆ, ಹಾಗೆ ಒಂದಿಷ್ಟು ಹಿಸ್ಟೋರಿಕಲ್ ಪ್ಲೇಸಸ್ ಆಗಿರ್ಬೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ವ್ಲಾಗಲ್ಲಿ. ನಮ್ಮ ಗ್ರೇಟ್ ಬ್ರ್ಯಾಂಡ್ ಬೆಂಗಳೂರನ್ನ ಯಾವುದೇ ಗೌರ್ಮೆಂಟ್ ಬಂದರೂ ರಸ್ತೆ ಗುಂಡಿಗಳು ಮಾತ್ರ ಹಿಂಗೇ ಇರುತ್ತೆ. ಇವರು ಮುಚ್ಬೋದು, ಬೆಸ್ಕಾಮ್ನವರು ಇದನ್ನು ಅಗಿತಾರೆ, ಇಲ್ಲ ವಾಟರ್ ಸಪ್ಲೈಯರು ಇಲ್ಲ ವಾಟರ್ ಪೈಪ್ಲೈನು ಈ ಥರ ಹೇಳ್ಬಿಟ್ಟು ಅದನ್ನು ಅಗಿತಾರೆ. ಇವ್ರು ರೋಡ್ ಹಾಕಿದ್ಮೇಲೆ ಅವ್ರು ಅಗಿತಾರೆ, ಅವ್ರು ಆಗಿದ್ಮೇಲೆ ಮತ್ತೆ ಇವ್ರು ರೋಡ್ ಹಾಕಲ್ಲ. ಇದು ಹಿಂಗೇ ಇರುತ್ತೆ. ಈ ಗಾಡಿ ಸೌಂಡ್ ನನಗೆ ಯಾಕೋ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. R15ಗಿಂತಲೇ ಸ್ಮೂತ್ ಇದೆ ಗಾಡಿ. ಬಟ್ ಸ್ಟಿಲ್ ಇದು ಯಾಕೋ ಫೇಲ್ಯೂರ್ ಅಂತಲೇ ಹಾಕಿದ್ದಾರೆ. ಗಾಡಿಗೆ ಅಷ್ಟು ಮಾರ್ಕೆಟ್ ಸಿಗಲಿಲ್ಲ ಇಂಡಿಯಾದಲ್ಲಿ, ಅಂದರೆ ಸೇಲ್ಸ್ ತುಂಬಾ ಕಡಿಮೆ ಆಯಿತು. ಇದ್ರದ್ದು ಒಂದು ಹೊಸ ವೇರಿಯಂಟ್ ಲಾಂಚ್ ಮಾಡ್ತಿದ್ದಾರೆ ಅನಿಸುತ್ತೆ ಈ ಡಿಸೆಂಬರಲ್ಲಿ, 2025 ಡಿಸೆಂಬರಲ್ಲಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಇದರಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಏನೇನಿದೆ ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಮೋರ್ ಓವರ್ ನನಗೆ ಬೈಕ್ ರಿವ್ಯೂ ಮಾಡೋಷ್ಟು ಈ ಗಾಡಿ ಬಗ್ಗೆ ಇನ್ ಆ್ಯಂಡ್ ಔಟ್ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ನಾನು ಲಾಸ್ಟ್ ಒಂದು ಹಾಫ್ ಡೇಯಿಂದ ಈ ಬೈಕ್ ನಾನು ರೈಡ್ ಮಾಡ್ತಾನೇ ಇದ್ದೀನಿ ಇವತ್ತು. ಇದು ನನ್ನ ಫ್ರೆಂಡು, ಆ್ಯಕ್ಚುಲಿ ಅವರು ಏನೋ ಬೇರೆ ಕೆಲಸ ಇದೆ ಅಂತ ಈ ಬೈಕ್ನ ನನ್ನ ಹತ್ರನೇ ಬಿಟ್ಟು ಮೆಟ್ರೋಗೆ ಹೋದರು. ಥ್ರಾಟಲ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಈ ಗಾಡಿದು. ಹಾಗೆ ಇದನ್ನು ನೋಡ್ಸೋದಕ್ಕೂ ತುಂಬ ಕಂಫರ್ಟಬಲ್ ಆಗಿದೆ, ವೆಯ್ಟು ಫೀಲ್ ಆಗ್ತಿಲ್ಲ ಗಾಡಿದು. ಈ ಟ್ರಾಫಿಕಲ್ಲಿ ಮಳೆ ಬರದೇ ಇರಲಿ ಸಾಕು. ಮಳೆ ಬಂದರೆ ತಿರ್ಗಾ ಮತ್ತೆ ಕ್ಯಾಮ್ರಾ ಸೆಟಪ್ಪೆಲ್ಲ ಬಿಚ್ಚಿಟ್ಟು ಮತ್ತೆ ಮಳೆ ನಿಂತಮೇಲೆ ಕ್ಯಾಮ್ರಾ ಹಾಕ್ಕೊಂಡು ಅದೊಂಥರ ಇರಿಟೇಷನ್. ಬ್ಯಾಂಗ್ಳೂರಲ್ಲಿ ಮಳೆಗೆ ಬರಬೇಡ ಅಂದರೆ ಕೇಳುತ್ತಾ. ಇದು ಒಂದು ಪ್ರಾಬ್ಲಮ್ ಅನಿಸ್ತು ನನಗೆ. ಗಾಡಿನ ಆನ್ ಮಾಡಿದಾಗ ಫಸ್ಟ್ ಟೈಮೇ ಆನ್ ಆಗೋಲ್ಲ ಇದು, ಯಾಕಂತ ಗೊತ್ತಿಲ್ಲ. ನಾನು ಇದನ್ನು ಮೊದಲೇ ಬರೀ ಓಡಿಸಿರೋ ಗಾಡಿನ, ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಮತ್ತೊಂದು ಸಿಗ್ನಲ್ಲ, ಫಸ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ ಹಿಂಗು. ನೋಡಿ ಅಲ್ಲಿ ಸಿಗ್ನಲ್ ಆಲ್ರೆಡಿ ರೆಡ್ ಇದ್ರೂ ಅದು ಹೆಂಗೆ ಬರ್ತಾರೆ ಅಂದರೆ ಸ್ಟಾಪೇ ಮಾಡಲ್ಲ. ವರ್ಷ ಈ ಥರ ಸೂಪರ್ ಕಾರ್ಸ್ ಸೂಪರ್ ಬೈಕ್ಸ್ ಎಲ್ಲ ಮೋಸ್ಟ್ ಕಾಮನ್ಲಿ ನೋಡ್ತೀವಿ ನಾವೆಲ್ಲ. ಬಟ್ ಪಾಪ ಕಾರ್ಗಳು ತಗೊಂಡಿರ್ತಾರೆ, ಒಳ್ಳೆ ರೋಡೇ ಇರಲ್ಲ ಅವ್ರಿಗೆ ಓಡಿಸೋದಕ್ಕೆ. ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಬೆಂಕಿ ಇದೆ ಗಾಡಿ, ಚಿಂದಿ. ಬ್ರೇಕಿಂಗ್ ಕೂಡ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ ಸ್ಪೀಡಾಗಿ ಹೋಗೋದಕ್ಕೆ. ಹಂಗಂತ ತುಂಬ ಸ್ಪೀಡಾಗಿ ಹೋಗಬೇಡಿ, ಏನು ಲಿಮಿಟ್ ಇರುತ್ತೋ ಆ ಲಿಮಿಟಲ್ಲಿ ಮಾತ್ರ ಹೋಗಿ. ಅವಸರವೇ ಅಪಘಾತಕ್ಕೆ ಕಾರಣ, ಪ್ರಾಣ ಗಿಣ ಹೋದರೆ ಇನ್ನೊಂದು ಎಲ್ಲಿಂದ ತರೋಣ. ಮೆಟ್ರೋ ಇರೋದಕ್ಕೆ ಇದೊಂದು ಹೆಲ್ಪ್ ಆಯಿತು ಬೈಕರ್ಸ್ಗೆ. ಈ ಮೆಟ್ರೋ ಅದು ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ ಕಂಪ್ಲೀಟ್. ಇವಾಗೇನು ಅಂಡರ್ ಕನ್ಸ್ಟ್ರಕ್ಷನಲ್ಲಿರೋ ಮೆಟ್ರೋ ಪ್ರಾಜೆಕ್ಟ್ಸ್ ಎಲ್ಲ ಮುಗಿದ್ರೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಟ್ರಾಫಿಕ್ ಯಾಕೆ ಕಮ್ಮಿ ಆಗುತ್ತೆ ಅಂದರೆ ಮೆಟ್ರೋ ಮುಗಿಯೋವರೆಗೂ ರೋಡನ್ನ ನೀಟ್ ಮಾಡಲ್ಲ. ಇನ್ನೊಂದು ಅರ್ಧ BMTC ಬಸ್ಸಿಂದನೇ ನಮಗೆ ಟ್ರಾಫಿಕ್ ಆಗೋದು. ಈಗ ಒಂದು ಬಸ್ ಸ್ಟಾಪ್ ಅಂದರೆ ರೋಡಿಂದ ಸ್ವಲ್ಪ ಸೈಡಿಗೆ ಹೋಗಿ ಬಸ್ ನಿಲ್ಲಿಸ್ಬೇಕು. ಈ ಥರ ಬಸ್ ಸ್ಟಾಪ್ ಅಂದರೆ ಆ ಕಡೆ ಎಲ್ಲಾದರೂ ಬಸ್ ನಿಲ್ಲಿಸೋದಕ್ಕೆ ಮಾಡಿರಬೇಕು. ಬಟ್ ಏನು ಮಾಡಿಬಿಡ್ತಾರೆ, ಬಸ್ ಸ್ಟಾಪ್ ಇರೋದು ರೋಡ್ ಸೈಡೇ. ಸೊ ಈ ಬಸ್ಗಳಲ್ಲಿ ನಿಂತ್ಕೊಂಡಾಗ ಹಿಂದೆ ಬರೋ ಟ್ರಾಫಿಕ್ ಫ್ಲೋ ಏನಿದೆ ಅಲ್ವಾ, ಅದಕ್ಕೆ ಕ್ರಾಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ, ಒಂದು ಲೈನ್ ಆಗಿಬಿಡುತ್ತೆ. ಹಂಗಾಗಿ ಮತ್ತೆ ಟ್ರಾಫಿಕ್ ಆಗುತ್ತೆ. ತುಂಬ ಜೋರಾಗಿ ಏನು ಮಳೆ ಬರ್ತಿಲ್ಲ, ಆರಾಮಾಗಿ ಹೋಗ್ಬೋದು. ಕ್ಯಾಮ್ರಾಗೆ ನೀರು ಬೀಳ್ತಾನೆ ಇರುತ್ತೆ, ನಾನು ಈ ಥರ ಒರೆಸ್ತಾನೆ ಇರ್ತೀನಿ, ಸೊ ದಟ್ ನೀವು ಈ ವ್ಯೂನ ನೋಡ್ಬೋದು. ಇನ್ನೂ ಒಂದು ಸ್ವಲ್ಪ ದಿನಗಳಲ್ಲಿ ತುಂಬ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ, ನೋಡಿ. ಹಾಗೆ ಹೇಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುಮ್ಮನೆ ಟ್ರಾಫಿಕ್ನ ಹೋಲ್ಡ್ ಮಾಡಿಟ್ಟಿದ್ದಾರೆ, ಯಾಕಂದರೆ ಯಾರೋ VIP ಅವ್ರು ಪಾಸ್ ಆಗ್ತಾ ಇದ್ದಾರೆ ಅಲ್ಲಿ. ಒಂದೆರಡು ಗೌರ್ಮೆಂಟ್ ಅವ್ರದ್ದು ಕಾರ್ ಹೋಯಿತು,
ಸೊ ಅದಕ್ಕೋಸ್ಕರ ನಮ್ಮನ್ನು ಇಷ್ಟೊತ್ತು ಇಲ್ಲಿ ನಿಲ್ಲಿಸಿ ಕಾಯಿಸಿದ್ರು. ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರೆ, ನಾವು ಟ್ಯಾಕ್ಸ್ ಕಟ್ಟಿ ಇವರಿಗೆ ಎಂಜಾಯ್ ಮಾಡೋದಕ್ಕೆ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತೀವಿ. ಕೊನೆಗೆ ಇದರಲ್ಲಿ ಕಾಯಬೇಕಾದರೂ ನಾವು, ಅನುಭವಿಸ್ಬೇಕಾಗಿರೋದು ನಾವು, ಎಂಜಾಯ್ ಮಾಡೋದು ಮಾತ್ರ ಅವರು. ಪೊಲಿಟಿಷಿಯನ್ಸ್ MLA ಮಗ MLAನೇ ಆಗಬೇಕು, MP ಆಗ್ಬೋದು. ಒಟ್ಟಾರೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇರುತ್ತೆ, ಚೆನ್ನಾಗಿ ದುಡ್ಡು ಮಾಡಿರ್ತಾರೆ, ಅದೇ ದುಡ್ಡಿಂದ ಅವ್ರು ಗೆಲ್ತಾರೆ. ಮೊನ್ನೆ ರೀಸೆಂಟಾಗಿ ಎಲ್ಲೋ ಲೈನ್ ಸ್ಟಾರ್ಟ್ ಆದಾಗ ನಮ್ಮ DCM DK ಶಿವಕುಮಾರ್ ಅವರು ಹೇಳಿದರು, ಯಾವುದೋ ಒಬ್ಬ ಚಿಕ್ಕ ಹುಡುಗ ಪಾಪ ತುಂಬ ಅರ್ಜೆಂಟ್ ಮಾಡ್ತಿದ್ದ ಅಂತ ತೇಜಸ್ವಿ ಸೂರ್ಯ ಅವ್ರಿಗೆ. ಆವಾಗ ತೇಜಸ್ವಿ ಸೂರ್ಯ ಅವ್ರು ಹೇಳಿದರು, ನಾವು ಈಗಿನ ಜನ್ರೇಷನ್ ಅವರು ಸರ್, ನಮಗೆ ಯಾವುದೇ ಥರ ಕೆಲಸಗಳು ಲೇಟ್ ಆದರೆ ಸಹಿಸ್ಕೊಳಕ್ಕಾಗಲ್ಲ, ಕೆಲಸಗಳು ಆದಷ್ಟು ಬೇಗ ಆಗಬೇಕು. ನಮ್ಮ ಕಂಟ್ರಿ ಯಾಕೆ ಡೆವಲಪಿಂಗ್ ನೇಷನ್ ಆಗಿ ಉಳಿದಿದೆ ಅಂದರೆ ಇದೇ ರೀಸನ್ಗೋಸ್ಕರ. ನಾವು ಸಾಮಾನ್ಯ ಜನರು ಯಾವತ್ತು ಕ್ವಶನ್ ಮಾಡೋ ಸ್ಟಾರ್ಟ್ ಮಾಡ್ತೀವೋ ಗೌರ್ಮೆಂಟ್ಗೆ, ಅವತ್ತು ಗೌರ್ಮೆಂಟ್ ಅವ್ರಿಗೂ ಅನಿಸುತ್ತೆ, ಓಕೆ ಜನರು ನಮ್ಮನ್ನೇನೋ ಕೇಳ್ತಾರೆ, ನಾವು ಕೆಲಸ ಮಾಡಿಲ್ಲ ಅಂದರೆ ಕೇಳ್ತಾರೆ ಅನ್ನೋದೊಂದು ಪರಿಜ್ಞಾನ ಆದರೂ ಬರುತ್ತೆ. ನಾವು ಜನ ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಅಟ್ಲೀಸ್ಟ್ ಈಗಿನ ಸಮಸ್ಯೆನ ಅರಿತು ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ, ಬರೀ ಮಾತಾಡೋದಲ್ಲ, ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ರಿಸಾಲ್ವ್ ಮಾಡಿಸ್ಬೇಕು. ಸೊ ಆ ಕೆಲಸನ ನಾನು ತೇಜಸ್ವಿ ಸೂರ್ಯ ಅವ್ರು ಮಾಡೋದನ್ನ ನೋಡಿದ್ದೀನಿ. ಅದೇ ಥರ ಇನ್ನೂ ತುಂಬ ಪೊಲಿಟಿಷಿಯನ್ಸ್ ಇದ್ದಾರೆ, ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಎಲ್ಲರೂ ಅದೇ ಥರದ ಪೊಲಿಟಿಷಿಯನ್ಸ್ನ ನಾವು ಚೂಸ್ ಮಾಡಿ ಗೆಲ್ಲಿಸಿದ್ರೆ ನಮ್ಮ ದೇಶ ಡೆವಲಪಿಂಗ್ ಅಲ್ಲ, ಡೆವಲಪ್ಡ್ ನೇಷನ್ ಆಗುತ್ತೆ. ಇದನ್ನು ಫಸ್ಟು ನಾವು ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ತಿಳ್ಕೊಂಡು ಈ ಸಿಸ್ಟಮ್ ಚೇಂಜ್ ಆಗೋದೇ ಫಸ್ಟ್ ನಮ್ಮಿಂದ. ನಾವು ಚೇಂಜ್ ಆದ್ರೇ ಸಿಸ್ಟಮ್ ಚೇಂಜ್ ಆಗೋದು. ನಾವು ಚೇಂಜಸ್ ನಮ್ಮಿಂದ ಆಗದೆ ಇನ್ನೊಬ್ಬರ ಕಡೆಯಿಂದ ಚೇಂಜಸ್ ನೋಡಬೇಕು ಅಂದರೆ ಅದು ಯಾವತ್ತೂ ಚೇಂಜ್ ಆಗಲ್ಲ. ಸ್ವಚ್ಛ ಭಾರತ್ ಅಂತ ನಮ್ಮ ನರೇಂದ್ರ ಮೋದಿ ಸ್ಟಾರ್ಟ್ ಏನೋ ಮಾಡಿದರು, ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಅದೆಷ್ಟೋ ಯೂತ್ಸ್ ವೀಕೆಂಡ್ಸ್ ಬಂದರೆ ಎಲ್ಲಾದರೂ ಹೋಗಿ ಕ್ಲೀನ್ ಮಾಡಿಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಸ್ವಚ್ಛ ಭಾರತ್ ಅಂತ ಹಾಕಿದ್ರು ಒಂದಿಷ್ಟು ವರ್ಷ. ಅದರಿಂದ ಅವೇರ್ನೆಸ್ ಮೂಡ್ತು ಜನರಲ್ಲಿ. ಆ ಥರದ್ದು ಒಳ್ಳೊಳ್ಳೆ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ಅದು ಬಿಟ್ಟು ಪ್ರೊಪಗಂಡ ಎಲ್ಲ ಸ್ಟಾರ್ಟ್ ಮಾಡಬಾರ್ದು. ಇಲ್ಲದೆ ಇರೋದನ್ನ ಹೌದು ಇವ್ರು ಮಾಡಿದ್ದಾರೆ ಅಂತ ಹೇಳೋ ಥರದ ಪ್ರೊಪಗಂಡ ಬಿಟ್ಟು ಈ ಥರದ್ದು ಒಳ್ಳೊಳ್ಳೆ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದರೆ, ಈವನ್ ಅಪೋಸಿಷನ್ ಪಾರ್ಟಿಯವರು ಮಾಡಿದರೆ ಅದನ್ನ ನೋಡಿ 4 ಜನ ಇಷ್ಟಪಟ್ಟು ಓಕೆ ಒಳ್ಳೆ ಪಾಲಿಟಿಷಿಯನ್, ಇವರಿಂದ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಥಿಂಕ್ ಮಾಡಾದರೂ ಓಟ್ ಹಾಕ್ತಾರೆ. ಆದರೆ ಇವ್ರು ಮಾಡೋದೇನೆಂದರೆ ಬರೀ ಅವ್ರ ಬಗ್ಗೆ ನೆಗೆಟಿವ್ ಟಾಕ್ಸ್ನೇ ಮಾತಾಡೋದು ಅಪೋಸಿಷನ್ ಅವರು. ಈ ಲೊಕೇಶನ್ಗೆ ಹತ್ರ ಬಂದ್ವಿ, ಈ ಬೈಕ್ ಕೊಡುವ ಸಮಯ ಬಂತು. ನೋಡ್ರಪ್ಪ, ಇಂದಿರಾನಗರ್ ಇದೆ. ಇದೇ ಇಂದಿರಾನಗರಲ್ಲಿ ರೀಸೆಂಟಾಗಿ ಬ್ಯಾಂಗ್ಳೂರಿನ ಮೋಸ್ಟ್ ಪ್ರಾಫಿಟಬಲ್ ರಿಯಲ್ ಎಸ್ಟೇಟಲ್ಲಿ ಒಂದು ರೆಕಾರ್ಡ್ ಬ್ರೇಕಿಂಗ್ ಸೈಟ್ ಸೇಲ್ ಆಯಿತು. ಅಂದರೆ 30-40 ಸೈಟ್ 45 crores ಸಮಥಿಂಗ್ ಏನೋ ಸೇಲ್ ಆಯಿತು. ಸೊ ಒನ್ ಆಫ್ ದ ಹೈಯೆಸ್ಟ್ ಲ್ಯಾಂಡ್ ಪ್ರೈಸ್ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ. ಅದು ಇದೇ ಇಂದಿರಾನಗರ್ ಏರಿಯಾದಲ್ಲೇ ಆಗಿತ್ತು. ಲೊಕೇಶನ್ ರೀಚ್ ಆದ್ವಿ ನಾವು. ಮಚ್ಚ ಎಲ್ಲಿದ್ಯಾ? ಹಾಂ, ನಾನು ಕೆಳಗಡೆ ಬಂದೆ ನೋಡು. 100 meters ಹಿಂದ್ಗಡೆ ಇದ್ದೀನಿ, ಸಿಗ್ನಲ್ ಇದೆ. ಹಾಂ, ಸಿಗ್ನಲ್ ಹತ್ರ ಬೇಡ, ಅಲ್ಲೇ ಇರು, ಬರ್ತೀನಿ. ಇವರು ನನ್ನ ಸ್ಕೂಲ್ ಫ್ರೆಂಡು ಮಂಜುನಾಥ್ ಅಂತ. ಸ್ಕೂಲ್ ಫ್ರೆಂಡ್ಸ್ ಒಂಥರ ಎಷ್ಟು ವರ್ಷ ಆದರೂ ಬಿಟ್ಟು ಸಿಗ್ರಿ, ಸೇಮ್ ಬಾಂಡಿಂಗ್ ಇರುತ್ತೆ. ಈಗ ನಾನು ಇವರು ಸಿಕ್ಕಿದ್ದು ಲಾಸ್ಟ್ ಟೈಮ್ ಅದೆಷ್ಟೋ 3 ವರ್ಷದ ಕೆಳಗಡೆ, ತಿರ್ಗಾ ಮತ್ತು ಇವಾಗೇ ಸಿಕ್ಕಿದ್ದು. ಸಿಕ್ವಿ, ಮಾತಾಡಿದ್ವಿ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂದ್ಬಿಟ್ಟು ಮೆಟ್ರೋಗೆ ಬಂದುಬಿಟ್ರು ಅವರು. ಸೊ ಈಗ ಸಂಜೆ 6 ಗಂಟೆ ಆಗಿದೆ ಟೈಮ್. ಅವ್ರ ಗಾಡಿ ತೊಗೊಂಡು ಬರ್ತಿದ್ದೀನಿ, ಅವ್ರಿಗೆ ಕೊಟ್ಟೋಗೋಣ ಅಂತ. ಅವ್ರ ಪಾಪ ವೈಟ್ ಫೀಲ್ಡ್ಗೆ ಹೋಗ್ಬೇಕು ಇಲ್ಲಿಂದ, ಅದು ಇನ್ನೂ ಹಿಂಸೆ. ಗಾಡಿ ಎಷ್ಟೊಂದು ಈಸಿಯಾಗಿ ನುಗ್ಗುತ್ತೆ ಅಂದರೆ ಟ್ರಾಫಿಕಲ್ಲಿ ವೆಯ್ಟೇ ಫೀಲ್ ಆಗ್ತಿಲ್ಲ ನನಗೆ. ಈ ಬೈಕ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ನನಗೇನೂ ಗೊತ್ತಿಲ್ಲ. ಇದು ಬೈಕ್ ರಿವ್ಯೂ ವೀಡಿಯೋ ಅಂತೂ ಅಲ್ಲ, ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್. ಡಿ ಬಾಡಿ ಶಾಪ್ ನಾನು ಫಸ್ಟ್ ನೋಡ್ಬಿಟ್ಟು ಡಿ ಬಾಸ್ ಶಾಪ್ ಅಂತ ಅಂದ್ಕೊಂಡೆ. ಈ ವ್ಲಾಗ್ನ ಉದ್ದೇಶ ಇಷ್ಟ ಆಗುತ್ತೆ. ವೀಕೆಂಡ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಸೀಸನ್ ಸ್ಟಾರ್ಟ್ ಮಾಡಿದ್ದೆ, ಅದರಲ್ಲಿ ಇದು 2ನೇ ಎಪಿಸೋಡ್. ನೆಕ್ಸ್ಟ್ ಅಪ್ಕಮಿಂಗ್ ಎಪಿಸೋಡ್ಸಲ್ಲಿ ಬ್ಯಾಂಗ್ಳೂರ್ ಬಗ್ಗೆ ನಿಮ್ಗೇನಾದರೂ ಒಂದು ಗೊತ್ತಿಲ್ಲದೆ ಇರೋ ವಿಚಾರನ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಬ್ಯಾಂಗ್ಳೂರ್ ಎಷ್ಟು ಬ್ಯೂಟಿಫುಲ್ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ವ್ಲಾಗ್ನ ನೀವು ನೋಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.
ನನ್ನ ಫ್ರೆಂಡಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡೋದು, ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ವ್ಲಾಗ್ ಸೆಟಪೆಲ್ಲ ಹಾಕೊಂಬಂದ್ಬಿಟ್ಟಿದ್ದೀನಿ. ಅವನದೇ ಹೆಲ್ಮೆಟ್ ಇದು, ನಂದಲ್ಲ. ಅಣ್ಣ ಹೋಗಿ. ಕ್ರೆಡ್ ಇದು ಬ್ಯಾಂಗ್ಳೂರಲ್ಲೇ ಸ್ಟಾರ್ಟ್ ಆಗಿದ್ದು. ಇಂದಿರಾನಗರ್ ಈಸ್ ಮೋಸ್ಟ್ ಇದು ತುಂಬ ಫೇಮಸ್ ಆಗಿರೋದು ಬರೀ ಬಾರ್ಸ್ ಆ್ಯಂಡ್ ಪಬ್ಬಿಗೆ ಮಾತ್ರ. ಒಳ್ಳೊಳ್ಳೆ ಪಬ್ಬು, ಬಾರ್ಸು, ರೆಸ್ಟೋ ಬಾರ್ಸ್ ತುಂಬ ಸಿಗುತ್ತೆ ಇಲ್ಲಿ. ಓ ಮಗ ಭಯ ಆಯ್ತದೆ. ಏನು ಗೋಪುರ ಎಲ್ಲ ಹಾಕೊಂಡ್ಬಂದಿದ್ಯಾ? ಸುಮ್ಮನೆ ಒಂದು ಬ್ಲಾಗ್ ಮಾಡೋಣ ಹಂಗೆ ಅಂತ ಬರ್ತೀನಿ. ಒಂದು ಬ್ಲಾಗ್ ಮಾಡೋಣ ಅನಿಸ್ತು. ಈ ಗಾಡಿ ಬೇರೆ ತುಂಬ ಇಷ್ಟ ಆಯ್ತು ನನಗೆ. ಹೌದಾ? ಈ ಗಾಡಿ ಬಾಡಿ ಬಗ್ಗೆ ಎಲ್ಲ ಹೇಳೋಣ ಅಂತ. ಹೇಳಿ ಮಚ್ಚ. ನೋಡ್ರಪ್ಪ ಎಂಥ ಒಳ್ಳೆ ಫ್ರೆಂಡ್. ಇಟ್ಸ್ ಓಕೆ ಮಗ, ಏನು ನನಗೇನು ತೊಂದರೆ ಆಗಲಿಲ್ಲ. ಫ್ರೀಯಾಗೇ ಇದ್ದೆ, ಫ್ರೀ ಇದ್ದೆ ಮಚ್ಚ. ಮತ್ತೆ ನೋಡಿ ಇವರೇ ನನ್ನ ಚಡ್ಡಿ ದೋಸ್ತ್. ನಾವು ನಮ್ಮ ಸ್ಕೂಲಿಂದನೂ ಫ್ರೆಂಡ್ಸು, ತುಂಬ ಕ್ಲೋಸ್ ಫ್ರೆಂಡ್ಸು. ಬಳ್ಳಾರಿಯಿಂದ ಅದೆಷ್ಟೋ ವರ್ಷ ಆದಮೇಲೆ ಸಿಕ್ಕರೂ ನಾವು ಸ್ಕೂಲಲ್ಲಿ ಹೆಂಗಿದ್ವೋ ಇವಾಗೂ ಹಂಗೆ ಇರ್ತೀವಿ. ಅಷ್ಟೇ ಚೇಂಜಸ್. ಇಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ, ಹೋಗೋ ಪರವಾಗಿಲ್ಲ. ಮಾಡಿದ್ದೀನಿ ಮಗ, ಆಯಿತು ಬಂತು. ಸರಿ ಮಂಜ, ಬಾಯ್ ಮಚ್ಚ, ಮತ್ತೆ ಸಿಗೋಣ. ಸೊ ಈಗ ಗಾಡಿ ಕೊಟ್ಬಿಟ್ಟು ಮೆಟ್ರೋಗೆ ಹೋಗೋಣ ಅಂತ ಆಟೋ ಎತ್ಕೊಂಡಿದ್ದೀನಿ. ಎಲ್ಲೋ ಲೈನ್ಗೂ ಹೋಗೋ ಒಂದು ಚಾನ್ಸ್ ಸಿಕ್ತು. ನಾನು ನಮ್ಮ ಕಡೆಯವ್ರು ಇರಬೇಕು, ಉತ್ತರ ಕನ್ನಡದವರು. ಸಿಗೋಣ ಎಲ್ಲೋ ಲೈನ್ ಮೆಟ್ರೋ ಸ್ಟೇಷನಲ್ಲಿ. ನೋಡಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ನು ಅದೆಷ್ಟು ಬೇಗ ಹೆಂಗೆ ಚೇಂಜ್ ಆಯಿತು ಅಂತ. ಬೈಕಲ್ಲಿ ಬಂದೆ, ಆಟೋದಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದೀನಿ. ಮೆಟ್ರೋಯಿಂದ BTMವರೆಗೂ ಎಲ್ಲೋ ಲೈನ್ ಮೆಟ್ರೋದಲ್ಲಿ ಹೋಗ್ತೀನಿ. ಈಗ ನಾವಿದ್ದೀವಿ ಇಂದಿರಾನಗರ್ ಮೆಟ್ರೋ ಸ್ಟೇಷನಲ್ಲಿ. ಇಲ್ಲಿಂದ ಎಲ್ಲೋ ಲೈನ್ಗೆ ಹೋಗ್ಬೇಕಂದ್ರೆ ಫಸ್ಟ್ ನಾವು ಮೆಜೆಸ್ಟಿಕ್ ಹೋಗಬೇಕು. ಮೆಜೆಸ್ಟಿಕ್ಕಲ್ಲಿ ಗ್ರೀನ್ ಲೈನ್ ಮೆಟ್ರೋ ಹಿಡಿದು ಮತ್ತು ಅಲ್ಲಿಂದ ನಾವು ಎಲ್ಲೋ ಲೈನ್ಗೆ ಸ್ವಿಚ್ ಆಗಬೇಕು. ಹೆವಿ ರಶ್ ಇದೆ.